ನಿಮಗೆ ಇದು ರಸ್ತೆ ಬದಿಯಲ್ಲಿ ಇಷ್ಟು ದೊಡ್ಡ ಜಮೀನಿದೆ. ಹ್ಞೂ ಸರ್. ಇದನ್ನು ಕೇವಲ ನಿಮ್ಮ ಮನೆಗೋಸ್ಕರನೇ ಉಪಯೋಗ ಮಾಡ್ತಿರೋದಲ್ಲ ಇದು? ಹಾಂ, ಮನೆಗೋಸ್ಕರನೇ ಸರ್, ಕಮರ್ಷಿಯಲ್ ಅಂತಲ್ಲ. ಕಮರ್ಷಿಯಲ್ ಇಲ್ಲ ಸರ್, ಮನೆಗೆ. ಈ ಮರಗೆಣಸ ನೀವು ಎಲ್ಲಿಂದ ತಂದು ಹಾಕಿದ್ದು? ನಮ್ಮ ಇದರಲ್ಲಿ ಇಟ್ಕೊಂಡಿದ್ದೀವಿ ಸರ್ ಮನೆಗೆ. ಹೌದಾ? ಒಂದು 6 ಇದು ಗಿಡ ನಮ್ಮ ಭಾಗದ ಫುಡ್, ಇದು ಈ ಭಾಗದಲ್ಲಿ ಭಾರಿ ಕಡಿಮೆ ಅಲ್ಲ ಇದು? ಅದು ನಾವು ತಿನ್ನೋದಕ್ಕೆ ಇಟ್ಕೊಂಡಿದ್ದೀವಿ. ಮನೆಗಾಗುವಂಥದ್ದು ಸಾವಯವ ಕೃಷಿ, ಏನು ಭೂಮಿಗೆ ಯಾವುದೇ ಕೆಮಿಕಲ್ ಆಗ್ತದೆ ಬೆಳೆದಿರ್ತಕ್ಕಂಥ ಹಣ್ಣು ಆಗ್ಬೋದು, ಶುಂಠಿ ಆಗ್ಬೋದು, ಮತ್ತು ಅರಿಶಿನ, ಇನ್ನೂ ಹಲವಾರು ತರಕಾರಿ ಗಿಡಗಳನ್ನ ನೋಡಿದಾಗ ನನಗೆ ಭಾಳ ಖುಷಿ ಅನ್ನಿಸ್ತು. ಇದು ಹಿಂದಿನ ಕಾಲದಿಂದನೂ ದೇವನಹಳ್ಳಿ ಫೇಮಸ್ ಸರ್ ಚಕೋತದಲ್ಲಿ. ಹಾಂ. ಈಗಿಂದಲ್ಲ, ನಮ್ಮ ತಾತನವ್ರ ಕಾಲದ ಮೊದಲಿಂದಾನು ಚಕೋತ ಅಂದರೆ ದೇವನಹಳ್ಳಿಯಲ್ಲೇ ಫೇಮಸ್. ಇದೇ ತಳಿಯನ್ನು ಬೇರೆ ಕಡೆ ತಗೊಂಡಾಗ ಹಾಕ್ತಾರೆ, ಅಷ್ಟು ಕ್ವಾಲಿಟಿ ಬರಲ್ಲ. ತುಂಬ ಗಿಡಗಳಿಗೆ ಉಪಯೋಗ ಆಗುತ್ತೆ. ಒಳ್ಳೆ ಮಾವಿದೆ ಸರ್ ಇನ್ನೂ ಕೂಡ. ಮಾವಿದ ಸೀಸನ್ ಇನ್ನೂ ಮುಗ್ದಿಲ್ಲ ಇಲ್ಲಿ? ಇದು ನೀಲಮ್ ಸರ್, ಲಾಸ್ಟ್ ಇದು ಲಾಸ್ಟಲ್ಲಿ ಬರೋದು. ನೀಲಮ್ಮು, ತೋತಾಪುರಿ ಇವೆಲ್ಲ ಲಾಸ್ಟಲ್ಲಿ ಬರೋದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಇಲ್ಲೊಂದು ಕಾಣ್ತಿರುವಂಥದ್ದು ವಾಟರ್ ಆ್ಯಪಲ್ ಇದು. ಇದಕ್ಕೆ ನಮ್ಮ ಭಾಗದಲ್ಲಿ ಜಮ್ಮು ನೇರಳೆ ಅಂತೇಳಿ ಕರೀತಾರೆ. ಸಾಧಾರಣ ನಮ್ಮ ಕಡೆ ಎಲ್ಲ ಅದು ಮಳೆಗೆ ಹಾಳಾಗುವಂಥದ್ದು, ಅದರಲ್ಲಿ ಹುಳ ಬರುವಂಥದ್ದು, ಈ ರೀತಿಯೆಲ್ಲ ಆಗ್ತಾಯಿರ್ತದೆ. ಆದರೆ ನಾನೀಗ ಯಾವ ಪ್ರದೇಶದಲ್ಲಿದ್ದೇನೆ, ಈ ಪ್ರದೇಶದಲ್ಲಿ ತುಂಬ ಸ್ವೀಟಾಗಿ ಇದಕ್ಕೆ ಯಾವುದೇ ರೋಗಗಳು ಬರೋದಿಲ್ಲ. ಅತ್ಯಂತ ಸುಂದರವಾಗಿರುವಂಥ ಹಣ್ಣಿನ ತೋಟದಲ್ಲಿರುವಂಥದ್ದು. ನಾನಿವತ್ತು ನಮ್ಮ ಬೆಂಗಳೂರು ಪಕ್ಕದ ದೇವನಹಳ್ಳಿಗೆ ಬಂದಿದ್ದೇನೆ. ವಿಶೇಷವಾಗಿರುವಂಥ ಒಂದು ಹಣ್ಣುಗಳನ್ನು ನಿಮಗೆ ಪರಿಚಯ ಮಾಡಿಸುವ ಕಾರಣಕ್ಕೋಸ್ಕರ ಬಂದಿದ್ದೇನೆ. ಯಾವಾಗಲೂ ನಾನು ಕರಾವಳಿಯ ಭಾಗದ ಒಂದಷ್ಟು ತೋಟಗಳಲ್ಲಿರ್ತೇನೆ, ಆದರೆ ಇವತ್ತು ಬೆಂಗಳೂರು ಭಾಗದ ತೋಟದಲ್ಲಿದ್ದೇನೆ. ನೋಡಿ ಇಲ್ಲಿ ಕಾಣ್ತಿರುವಂಥದ್ದು, ನೋಡಿ ನಮ್ಮ ಕಡೆ ಮಾರ್ಕೆಟ್ನಲ್ಲಿ ತುಂಬ ದೊಡ್ಡ ರೇಟ್ ಇರುವಂಥದ್ದು ನೆಲ್ಲಿಕಾಯಿ. ಆ ನೆಲ್ಲಿಕಾಯಿಯ ಗಾತ್ರ ನೋಡಿ, ತುಂಬ ದೊಡ್ಡ ದೊಡ್ಡ ಗಾತ್ರದ ನೆಲ್ಲಿಕಾಯಿಯನ್ನು ಕೂಡ ನೀವಿಲ್ಲಿ ಕಾಣ್ಬೋದು. ತುಂಬ ಚೆನ್ನಾಗಿ ಆಗಿದೆ. ಅದರ ಜೊತೆಗೆ ಎದುರುಗಡೆ ನಿಮಗೆ ಕಾಣ್ತಿರುವಂಥದ್ದು ಚಕೋತ. ಚಕೋತ ಅಂತ ಹೇಳಿದ ತಕ್ಷಣ ಅದೊಂದು ದೊಡ್ಡ ವಿಷಯ ಅಲ್ಲ ಅಂತ ನಿಮಗೆ ಅನಿಸುತ್ತೆ. ಆದರೆ ಇವತ್ತು ಇಡೀ ವರ್ಲ್ಡ್ ಫೇಮಸ್ ಆಗಿರುವಂಥದ್ದು ದೇವನಹಳ್ಳಿ ಚಕೋತ. ನಮ್ಮ ಭಾಗದಲ್ಲಿ ಮತ್ತು ಬೇರೆ ಎಲ್ಲ ಭಾಗಗಳಿಗಿಂತ ಅತ್ಯಂತ ವಿಶೇಷವಾಗಿರುವಂಥ ರುಚಿಯನ್ನು ಹೊಂದಿರುವಂಥ ದೇವನಹಳ್ಳಿ ಚಕೋತದ ಬಗ್ಗೆ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಬಂದಿರುವಂಥದ್ದು. ವಿಜಯ್ ಕುಮಾರ್ ಅಂತೇಳಿ ನಮ್ಮ ಸ್ನೇಹಿತರು ನಮ್ಮ ಜೊತೆ ಕಳೆದ ಬಾರಿ ನಾರ್ತ್ ಈಸ್ಟಿಗೆ, ಮೇಘಾಲಯ, ಮಣಿಪುರ, ಅಸ್ಸಾಂ, ಈ ಭಾಗಕ್ಕೆ, ಸಿಕ್ಕಿಮ್ಗೆಲ್ಲ ನಮ್ಮೊಟ್ಟಿಗೆ ಕೃಷಿ ಪ್ರವಾಸಕ್ಕೆ ಬಂದಿರೋರು. ಅವರ ತೋಟದಲ್ಲಿ ನಾನಿರುವಂಥದ್ದು. ಬನ್ನಿ, ಯಾಕೆ ಈ ಚಕೋತ ಅತ್ಯಂತ ಫೇಮಸ್ ಆಗಿದೆ ಮತ್ತು ಇದರ ವಿಶೇಷ ಗುಣ ಏನು, ಇದರಲ್ಲಿ ಯಾವ ರೀತಿಯ ಅಂಶಗಳೆಲ್ಲಿರ್ತದೆ ಮತ್ತು ತಿನ್ನಲಿಕ್ಕೆ ಹೇಗಾಗತ್ತೆ ಅನ್ನುವಂಥ ಎಲ್ಲ ಸಂಗತಿಯ ಜೊತೆಗೆ ಇವರು ಸುಮಾರು ಜಾಗವನ್ನು ಅವರ ಮನೆಗೆ ಬೇಕಾದಾಗ ಇಟ್ಟಿದ್ದಾರೆ. ಅಂದರೆ ಮನೆಗೆ ಬೇಕಾಗಿರುವಂಥ ತರಕಾರಿಗಳ ಹಣ್ಣುಗಳನ್ನು ಅವರು 100% ಸಾವಯವದಲ್ಲಿ ಮನೆಯಲ್ಲೇ ಬೆಳೀತಾರೆ. ಬನ್ನಿ ವಿಜಯಣ್ಣ ಜೊತೆ ಮಾತುಕತೆಯನ್ನು ಪ್ರಾರಂಭ ಮಾಡುವ. ನಮ್ಮೊಟ್ಟಿಗೆ ವಿಜಯಣ್ಣ ಇದ್ದಾರೆ. ವಿಜಯಣ್ಣ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ನಾವು ನಿಮ್ಮಲ್ಲಿಗೆ ತುಂಬ ಟೈಮಿಂದ ಬರಬೇಕು ಅಂತಿತ್ತು. ನಾವಲ್ಲಿ ನಾರ್ತ್ ಈಸ್ಟಿಗೆ ಹೋದ್ಮೇಲೆ ಒಂದು 7-8 ತಿಂಗಳಾಯ್ತು ಅಂತಲ್ಲ? ಹೌದು ಸರ್, 8 ತಿಂಗಳು ಆ ಭಾಗಕ್ಕೆ ಹೋದ್ಮೇಲೆ. ಹಾಂ. ಅದರಲ್ಲಿ ವಿಶೇಷವಾಗಿ ಈಗ ನಿಮ್ಮ ಮನೆಯಲ್ಲಿ ಚಕೋತದ ಒಂದು ತೋಟದಲ್ಲಿದ್ದೀವಿ. ಈಗ ಫಸ್ಟ್ ಒಂದನ್ನು ತೆಗೀರಿ, ಅದರ ಒಳಗಡೆ ಹೇಗಿರ್ತದೆ ಅನ್ನೋದೊಂದು ಟೇಸ್ಟ್ ಮಾಡುವ. ನೋಡಿ ಸ್ನೇಹಿತರೆ, ಚಕೋತ ಅದು ಸೀಸನ್ ಮುಗಿತಾ ಬಂತಂತೆ. ಅದು ಹಳದಿ ಆಯಿತು ಅಂತ ಹೇಳಿದ್ರೆ ಕಲರ್ ಬಂತು ಅಂತ ಹೇಳಿರ್ತಾನ? ಕಲರ್. ಓಹೋ. ಇದೊಂದು ಕುಯ್ತೀರಾ? ಕಟ್ ಮಾಡ್ತೀನಿ ಸರ್. ಸರ್, ಸಾಧಾರಣ ನಾನು ಚಕೋತನ ತಿನ್ನೋದನ್ನೇ ನಿಲ್ಲಿಸಿಬಿಟ್ಟಿದ್ದೇನೆ. ಯಾಕೆಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ ಸ್ವಲ್ಪ ಅದರದ್ದು ಟೇಸ್ಟ್ ಅಷ್ಟು ಚೆನ್ನಾಗಿರುವುದಿಲ್ಲ. ಅಂಥದ್ರಲ್ಲಿ ಈ ದೇವನಹಳ್ಳಿ ಚಕೋತ ಅಂತ ಹೇಳಿ ತುಂಬ ಫೇಮಸ್ ಆಗಿದೆಲ್ಲ ವರ್ಲ್ಡಲ್ಲಿ, ಹೇಗೆ? ಇದು ಹಿಂದಿನ ಕಾಲದಿಂದನೂ ದೇವನಹಳ್ಳಿ ಫೇಮಸ್ ಸರ್ ಚಕೋತದಲ್ಲಿ. ಈಗಿಂದಲ್ಲ, ನಮ್ಮ ತಾತನವ್ರ ಕಾಲದ ಮೊದಲಿಂದಾನು ಚಕೋತ ಅಂದರೆ ದೇವನಹಳ್ಳಿಯಲ್ಲೇ ಫೇಮಸ್. ಇದೇ ತಳಿಯನ್ನು ಬೇರೆ ಕಡೆ ತಗೊಂಡಾಗ ಹಾಕ್ತಾರೆ, ಅಷ್ಟು ಕ್ವಾಲಿಟಿ ಬರಲ್ಲ. ಈ ಭೂಮಿ ಗುಣನೇನು ದೇವನಹಳ್ಳಿ ಚಕೋತ ಫೇಮಸ್ ಇದೆ. ಮತ್ತೆ ಇದು ನಮ್ಮ ಪುರಾತನ ಕಾಲದಿಂದಾನು ಬೆಳ್ಕೊಂಡು ಬಂದಿದ್ದಾರೆ. ಆಗ ಗಾಂಧಿ ತಾತ ಅವರು ನಂದಿ ಬೆಟ್ಟಕ್ಕೆ ಬಂದಾಗ ಗಾಂಧಿ ತಾತ ಅವರು ಕೊಟ್ಟಿದ್ರಂತೆ. ನಮ್ಮ ತಾತ ಅವರು ನಮ್ಮ ತಾತ ಅವರು ಗಾಂಧಿ ತಾತನ ಕೊಟ್ಟಿದ್ರಂತೆ. ಆವಾಗ ಏನೋ ಹಣ್ಣು ಅಂತ ತಗೊಂಡೋದಂತೆ. ಆಮೇಲೆ 1 ತಿಂಗಳು ರೆಸ್ಟಲ್ಗೆ ಬಂದಿದ್ದು ಇಲ್ಲಿ ಗಾಂಧಿ ಹೌಸ್ ಎಲ್ಲ ಇದೆ. ಆವಾಗ ಇದು ಹೋಗುವಾಗ ಮತ್ತೆ ಕೇಳಿದ್ರಂತೆ ಅದನ್ನ, ಹಣ್ಣು ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು ಭುಜ ತಟ್ಬಿಟ್ಟು ಹೋದ್ರಂತೆ.
2 ಕಾಯಿ ಕೊಟ್ಟಿದ್ರಂತೆ, ಆಮೇಲೆ ಮತ್ತೆ ತಗೊಂಡೋದ್ರಂತೆ ಹಾಂ ಹಾಂ ಹಾಂ. ಊರಿಗೆ ಹೋಗೋ. ಅಂದರೆ ನಿಮ್ಮ ಅಜ್ಜನ ಕಾಲದ ಮರಗಳೇನೋ ಇದೆಯಾ ನಿಮ್ಮ ಹತ್ರ? ಒಂದು 80 ವರ್ಷದ್ದು ಮರ ಇದೆ ಈಗಲೂ. 80 ವರ್ಷದ ಮರ ಇದೆ? 80 ವರ್ಷದ ಮನೆ ಹತ್ರ ಇದೆ. ಹಾಂ. ಇವೆಲ್ಲ ಹಾಕಿ ಒಂದು 15-20 ವರ್ಷ ಆಗಿದೆ. ನಾವು ಇವು ಕಾಯಿ ಇದು ಸಣ್ಣ ಇದು, ಹಾಂ. ದಪ್ಪ ಕಾಯಿ ಇದ್ರೆ ಒಂದು ಬಿಂದಿಗೆ ಸೈಜ್ ಈ ಸೈಜ್ ಇರುತ್ತೆ, ಅದನ್ನೆಲ್ಲ ಒಂದು 200 ರೂಪಾಯಿಗೆ ಮಾರ್ತೀವಿ ಮಾರಾಟ. ಹಾಂ. 100 ರೂಪಾಯಿಗೆ ಮಾರ್ತೀವಿ, 50 ರೂಪಾಯಿಗೆ ಮಾರ್ತೀವಿ. ಕಾಯಿ ಯಾವ ಸೈಜ್ ಇದ್ರೆ ಆ ರೇಟ್ ಮಾರ್ತೀವಿ. ಈಗೆಲ್ಲ ಕಾಯಿ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಹಾಂ. ಇದಕ್ಕೆ ಮೊದಲು ಇತ್ತಾ? ಐತೆ ಸರ್, ಒಂದು 15 ದಿವಸ ಆಯ್ತು ಖಾಲಿ ಆಗಿ. ಈಗೆಲ್ಲ ಸಣ್ಣ ಆಗಿದೆ. ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರಾ? ಇಲ್ಲಿಗೆ ಮಿನಿಸ್ಟ್ರುಗಳಿಗೆ ಇಲ್ಲಿಂದ ಡೆಲ್ಲಿವರೆಗೂ ಹೋಗ್ತಾ ಇರ್ತಾರೆ. ಹೌದಾ? ಮಿನಿಸ್ಟ್ರುಗಳಿಗೆ ಹೋಗೋರ್ಗೆಲ್ಲ ಇದನ್ನ ತಗೊಂಡೋಗ್ತಾರೆ. ಮಿನಿಸ್ಟ್ರುಗಳು ತಗೊಂಡೋಗಿ ಇವ್ ಕಾಯಿ ಕೊಟ್ರೆ ಹಂಗೆ ಎತ್ತಿಟ್ಕೊಂತಾರೆ. ವಾರ ನೀವು 20,000 ರೂಪಾಯಿ ಕೊಟ್ರೆ ಪಕ್ಕಕ್ಕೆ ಬಿಸಾಕ್ತಾರೆ, ಆಗ್ತಾನೆ ಯಾರಿಗಾನ. ಇದು ಅಂದ್ರೆ ಎಲ್ಲಿ ಸಿಗಲ್ಲ ಇದು. ಅದರ ಜೊತೆಗೆ ಇದರ ಬೆಳೆ ಎಲ್ಲ ಹೇಗೆ, ಎಷ್ಟು ವರ್ಷದಲ್ಲಿ ಬರ್ತದೆ ಗಿಡ ನೆಟ್ರೆ? ಇದು ನಾವು ಬೀಜದಲ್ಲಿ ಹಾಕಿದ್ರೆ ಒಂದು 5 ವರ್ಷಕ್ಕೆ ಬರುತ್ತೆ. ಬೀಜದ್ದು ನಾಟಿ ಮಾಡಿ. ಕಸಿ ಗಿಡ ಆದ್ರೆ? ಕಸಿ ಗಿಡ ಆದ್ರೆ ಒಂದು 2 ವರ್ಷಕ್ಕೆಲ್ಲ ಬರುತ್ತೆ. 2.5 ವರ್ಷಕ್ಕೆ. ಇದಕ್ಕೀಗ ನೀವು ಸಹಜವಾಗಿ ಸಾವಯವ ರೀತಿಯಲ್ಲಿ ಬೆಳೆಸುವಂತ? ಸಾವಯವ ನೋಡಿ ಸರ್, ಎಲ್ಲ ಗೊಬ್ಬರ ಹಾಕಿ, ಹೊಂಗೆ ಹಿಂಡಿ ಎಲ್ಲ ಹಾಕಿ, ಗೊಬ್ಬರ ಹಾಕಿ, ಮೇಲೆ ಸುರುಗಾದ ಎಲೆ ಎಲ್ಲ ಹಾಕಿ, ಎಲ್ಲ ಹಾಕಿರೋದು. ವರ್ಷದಲ್ಲಿ ಎಷ್ಟು ಬಾರಿ ಗೊಬ್ಬರ ಕೊಡ್ತೀರಿ? ನಾವು ಒಂದೇ ಸರ್ ಗೊಬ್ಬರ ಕೊಡೋದು. ಇನ್ನು ಬೇರೆ ಇದು ಹಿಂಡಿ ಎಲ್ಲ ಒಂದು 2 ಸಾರಿ ಕೊಡ್ತೀವಿ. ಇದರ ಮಾರ್ಕೆಟಿಂಗ್ ಸಿಸ್ಟಮ್ ಎಲ್ಲ ಹೇಗೆ? ಮಾರ್ಕೆಟಿಂಗ್ ನೀವು ಎಷ್ಟು ಬೇಕಾದ್ರೂ ನಮ್ಮ ಇದ್ರಲ್ಲಿ ತೋಟಗಾರಿಕೆ ಒಳಗೆ ಎಷ್ಟು ಕೊಟ್ಟರು ತಗೊಂತಾರೆ. ಇಲ್ಲಿ ನಮ್ಗೇನೆ ಮಾರ್ಕೆಟಿಂಗ್ ಎಷ್ಟಿದ್ರು ಖಾಲಿ ಆಗ್ತದೆ ಅಲ್ಲ. ಇಲ್ಲೇ ದೇವನಹಳ್ಳಿ ಅಂತ ಹೇಳಿದ್ರೆ, ಈಗ ನಾನು ದೇವನಹಳ್ಳಿ ಸಿಟಿಲಿ ಇದ್ದೀನಿ. ಇದೇ ರೀತಿಯ ಟೇಸ್ಟ್ ಈ ದೇವನಹಳ್ಳಿ ಎಷ್ಟು ಕಿಲೋಮೀಟರ್ ರೇಂಜ್ ಅಲ್ಲಿ ಬರುತ್ತೆ ಬೆಳೆಸಿದ್ರೆ? ಸುಮಾರು ಒಂದು 30 ಕಿಲೋಮೀಟರ್, 25-30 ಕಿಲೋಮೀಟರ್ ರೇಂಜ್ ಅಲ್ಲಿ ಇದೆಲ್ಲ ಬರುತ್ತೆ, ಚೆನ್ನಾಗಿ ಬರುತ್ತೆ. ಈಗ ಈ ಗಿಡವನ್ನು ತಗೊಂಡೋಗಿ ಬೇರೆ ಕಡೆ ನೆಟ್ಟವರಿಗೆ ಆ ಟೇಸ್ಟ್ ಏನೋ ಬಂದಿದ? ಅಷ್ಟು ಕ್ವಾಲಿಟಿ ಇಲ್ಲ, ಒಂದು 70%, 70%. ಈ ಭಾಗದ ಕ್ಲೈಮೇಟ್ ಹಾಗೆ? ಕ್ಲೈಮೇಟ್ ಹಾಗೇನೋ ಅಲ್ಲ. ದೇವನಹಳ್ಳಿ ಅಂದ್ರೆ ಚಕೋತ ಫೇಮಸ್. ಬಾರಿ ಚೆನ್ನಾಗಿ ಬೆಳೆದಿದೆ ಸ್ನೇಹಿತರೆ. ಸಣ್ಣ ಸಣ್ಣ ಗಿಡಗಳಲ್ಲೂ ಕೂಡ ಸೂಪರ್ ಆಗಿರುವಂಥ ಕಾಯಿಗಳು ನೋಡಿ. ಇಲ್ಲಿ ನೋಡಿ ಎಷ್ಟು ಸಣ್ಣಗಿದೆ ನೋಡಿ. ಇದರಲ್ಲಿ ಕೆಳಗೆ ನೆಲದವರೆಗೆ ಕೂಡ ಚಕೋತ ಆಗಿರುವಂಥದ್ದು ಕಾಣ್ಬೋದು. ಇದೊಂದು ನೋಡಿ, ವಿಜಯಣ್ಣಂದು ವಿಶೇಷ ಏನು ಅಂತ ಹೇಳಿದ್ರೆ, ಅವರ ಮನೆಗೆ ಬೇಕಾಗಿರುವಂಥ ಎಲ್ಲ ಹಣ್ಣುಗಳನ್ನು ಅವ್ರ ಮನೆಯಲ್ಲಿ ಬೆಳೀತಾರೆ ನೋಡಿ. ಇದು ರಾಮಫಲ. ನಮ್ಮಲ್ಲೆಲ್ಲ ಈ ರೀತಿ ಗೆಲ್ಲಲ್ಲಾಗುತ್ತೆ, ಆದರೆ ಇಲ್ಲಿ ಇದರ ದಂಡುಗಳಲ್ಲಿ ಆಗಿರುವಂಥದ್ದು ನೋಡಿ. ಎಲ್ಲ ಕಡೆಯಲ್ಲಿ ಬುಡದಿಂದ ಹೂವಾಗಿರುವಂಥದ್ದು ನೋಡಿ. ಹೂವಾಗಿದೆ, ಕಾಯಾಗಿದೆ, ಹೂವಾಗಿದೆ, ಕಾಯಾಗಿದೆ. ವರ್ಷದಲ್ಲಿ ಎಷ್ಟು ಆಗುತ್ತೆ ವಿಜಯಣ್ಣ? ಇದು ವರ್ಷಕ್ಕೆ ಒಂದು 3 ಸಾರಿ ಬಿಡುತ್ತೆ ಸರ್. ಇದು ರಾಮಫಲ ಅಂತ. ಇದು ಕ್ಯಾನ್ಸರ್ ಭಾರಿ ಒಳ್ಳೇದು ಸರ್. ಇದು ಹಣ್ಣು ಕ್ಯಾನ್ಸರ್ಗೆ ಭಾರಿ ಒಳ್ಳೇದು. ಇದನ್ನ ಎಲ್ಲರೂ ತಗೊಂಡೋಗ್ತಾ ಇರ್ತಾರೆ ಬಂದು. ಹೌದಾ? ಆಮೇಲೆ ಈ ಸೊಪ್ಪು ಬೇಯಿಸಿ ತಿಂದ್ರೆ ಭಾರಿ ಒಳ್ಳೇದಂತ. ಕ್ಯಾನ್ಸರ್ ಉತ್ಪತ್ತಿ ಆಗಲ್ಲ ಬಾಡಿಯಲ್ಲಿ, ಆಗಾಗ ತಿಂತ ಆದ್ರೆ ಕ್ಯಾನ್ಸರ್ ಗುಣಗಳು. ಕ್ಯಾನ್ಸರ್ ಗುಣಗಳು ಭಾರಿ ಒಳ್ಳೇದು. ಈ ರೀತಿ ಎಷ್ಟು ಮರ ಇದೆ ನಿಮ್ಮ ಹತ್ರ? ನಮ್ಮ ಹತ್ರ 4 ಮರ ಇದೆ ಸರ್. ಇದು ಒಳ್ಳೆ ವೆರೈಟಿ, ಒಳ್ಳೆ ಕ್ವಾಲಿಟಿ ಸಿಗುತ್ತಲ್ಲ? ಹ್ಞೂ ಸರ್. ಒಳ್ಳೆ ಕ್ವಾಲಿಟಿ ನೋಡಿ. ಎಲ್ಲ ಆರ್ಗ್ಯಾನಿಕ್ ಎಲ್ಲ ಬೆಳೆಯೋದು. ಇದಕ್ಕೆ ಒಂದು 6 ವರ್ಷ ಆಗಿದೆ ಸರ್. ಅಲ್ಲ, ನಂಗೆ ಇದನ್ನು ನೋಡುವಾಗ ಈ ಹಣ್ಣುಗಳ ಬೆಳಿಲಿಕ್ಕೆ ಒಳ್ಳೆ ಯೋಗ್ಯ ಸ್ಥಳ ಅಂತ ಈ ಭಾಗದ. ಹಣ್ಣುಗಳು ಬೆಳೆಯೋದಕ್ಕೆ ತುಂಬಾ ಯೋಗ್ಯವಾದ ಅಲ್ಲ, ಯಾಕಂದ್ರೆ ಯಾವ ಮರದಲ್ಲಿ ನೋಡಿದ್ರು ಕೂಡ ಎಲ್ಲದರಲ್ಲಿ ಫುಲ್ಲು ಹಣ್ಣುಗಳಿದೆ. ಅದರ ಜೊತೆಗೆ ಸ್ನೇಹಿತರೆ, ಇಲ್ಲಿ ಮಳೆ ಕಡಿಮೆ ಬರುವಂಥದ್ದು, ಅದರಿಂದಾಗಿ ಇಲ್ಲಿ ಕ್ವಾಲಿಟಿನೂ ಚೆನ್ನಾಗಿರ್ತದೆ ಸರ್. ನಮ್ಮ ಕಡೆ ಎಲ್ಲ ಈ ಅಂಜೂರ ಹಣ್ಣಾದ ತಕ್ಷಣ ಕೊಳಿತದೆ, ಹುಳ ಎಲ್ಲ ಆಗ್ತದೆ. ನೀವೀಗ ನಂಗೆ ನಾನು ಬರ್ತಾ ಇದ್ದಂಗೆ ಇದನ್ನು ತಿನ್ಲಿಕ್ಕೆ ಕೊಟ್ರಿ. ಇದನ್ನೇನು ಮಾರಾಟ ಮಾಡ್ತೀರಾ? ಇಲ್ಲ ಸರ್, ಎಲ್ಲ ಸ್ನೇಹಿತರಿಗೆ ನಾವು ನಮ್ಮ ಮನೆಗ ಎಲ್ಲ ಕೊಡೋದು ಸರ್. ಅಷ್ಟೇ, ನಾವೇನು ಇದನ್ನ ಮಾರಾಟ ಮಾಡಿ ಏನು ತಿನ್ನಕ್ಕೆ ಹೋಗಲ್ಲ. ಎಲ್ಲಾನು ಹಾಕೊಂಡಿದೀವಿ. ಅಂಜೂರ, ವಾಟರ್ ಆಪಲ್ಲು ಇವೆಲ್ಲ ಹಾಕೊಂಡಿದೀವಿ. ಎಲ್ಲ ಒಂದು 20 ಥರ ಹಣ್ಣಿನ ಗಿಡ ಹಾಕೊಂಡಿದೀವಿ ಸರ್. ಇದು ಸ್ಟಾರ್ ಫ್ರೂಟ್ ಅಂತ, ಕೊಬ್ಬರಿಕಾಯಿ ಅಂತಾರೆ ಇಂಗ್ಲೀಷಲ್ಲಿ, ಸ್ಟಾರ್ ಫ್ರೂಟ್ ಅಂತಾರೆ. ಇದು ಏನಕ್ಕೆ ಉಪಯೋಗ ಮಾಡ್ತೀರಿ ನೀವು ಇದನ್ನೆಲ್ಲ? ಎಲ್ಲ ತಿಂತೀವಿ, ಫ್ರೂಟ್ಸ್ ಅಲ್ಲ. ಇದೆಲ್ಲ ನಮ್ಮ ಭಾಗದಲ್ಲಿ ಭಾರಿ ಫೇಮಸ್. ಇದು ನಮ್ಮ ಭಾಗದಲ್ಲಿ ಪ್ರತಿ ತೋಟದಲ್ಲೂ ಕೂಡ ಇರ್ತದೆ. ಇದು ಹುಳಿ ಇಲ್ಲ ಸರ್, ಇದು ಕಾಯಿ ಕೂಡ ಸ್ವೀಟ್ ಆಗಿದೆ. ಸ್ವೀಟ್ ಆಗಿದೆ, ಹೌದಲ್ಲ? ಕಾಯಿಯನ್ನು ತಿಂದ್ರಿ ಈಗ ಹಣ್ಣಾರು ಇನ್ನೂ ಸ್ವೀಟ್ ಆಗಿರುತ್ತೆ. ಸ್ವೀಟ್ ಸ್ಟಾರ್ ಫ್ರೂಟ್. ಮೆಣಸು ಪುಡಿ, ಉಪ್ಪು ಎಲ್ಲ ಹಾಕಿದ್ರೆ ಇನ್ನ ಚೆನ್ನಾಗಿರುತ್ತೆ ಸರ್. ಇದು ಪಪ್ಪಾಯ, ನಾಟಿ ತಳಿ. ಇದು ನಾಟಿ ತಳಿ ಸರ್. ಇದು ಇಲ್ಲಿದೆ? ಇಲ್ಲಿಂದ ಸರ್. ಹೇಗಿದೆ ಸ್ವೀಟ್ಸ್ ಎಲ್ಲ? ತುಂಬಾ ಚೆನ್ನಾಗಿದೆ ಸರ್. ನಾಟಿ ಬೀಜ ಎಲ್ಲ ಇರುತ್ತೆ ಇದರಲ್ಲಿ. ಸೀಡ್ ಆದ್ರೆ ಬೀಜ ಇರಲ್ಲ. ಸೀಡ್ಸ್ ಅಂದ್ರೆ ಅದು ಹೈಬ್ರಿಡ್ ಆದ್ರೆ ಬೀಜ ಕಡಿಮೆ ಇರುತ್ತೆ. ಬೀಜ ಎಲ್ಲ ಇದರ ಬೀಜವನ್ನು ಪುನಃ ಹಾಕಿದ್ರೆ ಇದರಲ್ಲಿ ಆಗುತ್ತಾ? ಮತ್ತೆ ಆಗುತ್ತೆ. ಇದು ನೋಡಿ ಸ್ನೇಹಿತರೆ, 2 ಇಲ್ಲೇ ಮರಗಳಿದೆ, ಅಲ್ಲೆಲ್ಲ ಮರಗಳಿದೆ ಇದರದ್ದು. ನಿಮ್ಗೆ ಇದು ರಸ್ತೆ ಬದಿಯಲ್ಲಿ ಇಷ್ಟು ದೊಡ್ಡ ಜಮೀನಿದೆ. ಇದನ್ನು ಕೇವಲ ನಿಮ್ಮ ಮನೆಗೋಸ್ಕರನೇ ಉಪಯೋಗ ಮಾಡ್ತಿರೋದಲ್ಲ? ಇದು ಮನೆಗೋಸ್ಕರನೇ ಸರ್, ಕಮರ್ಷಿಯಲ್ ಅಂತಲ್ಲ. ಕಮರ್ಷಿಯಲ್ ಇಲ್ಲ ಸರ್, ಮನೆಗೆ. ನೋಡಿ ಸ್ನೇಹಿತರೆ, 2 ಬೆಳೆ ಬೆಳೆಯುವುದು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಮೇಲ್ಗಡೆಗೆ ಚಕೋತ ಹಾಕಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಕೆಳಭಾಗದಲ್ಲಿ ಶುಂಠಿ, ಅಂದರೆ ಮನೆಗೆ ಬೇಕಾದ ಶುಂಠಿಯನ್ನು ಕೂಡ ಇವರು ಮನೆಯಿಂದನೇ ಬೆಳೀತಾರೆ. ಅದರ ಜೊತೆಗೆ ಇಲ್ಲಿ ಇದು ಯಾವುದು ಸರ್? ಇದು ಮೂಲಂಗಿ.
ಇನ್ನು ಎಷ್ಟು ಟೈಮ್ ಬೇಕಾಗುತ್ತೆ ಇದರಲ್ಲಿ ಮೂಲಂಗಿ ಆಗೋಕ್ಕೆ? ಇನ್ನು 20 ದಿವಸ ಸರ್. 20 ದಿವಸ. ಇದು ಸರ್ ಮೆಂತ್ಯ ಸೊಪ್ಪು, ಮೆಂತ್ಯ ಸೊಪ್ಪು. ಇದು ಸಬ್ಸಿಗೆ ಸಬ್ಬಕ್ಕಿ. ಸಬ್ಬಕ್ಕಿ ಅಂತ ಹೇಳುದಾ? ಸಬ್ಬಕ್ಕಿ ಸೊಪ್ಪು. ಇದು ಕೊತ್ತಂಬರಿ. ಅದು ಕೊತ್ತಂಬರಿ. ಇನ್ನು ಬೆಳಿಬೇಕಷ್ಟೇ ಇದು? ಇನ್ನೇ ಬೆಳಿಬೇಕು ಸರ್. ಹಾಕಿದ್ದಷ್ಟೇ ಅಲ್ವಾ? ಅದು ಬೆಳ್ಳುಳ್ಳಿ ಸರ್. ಇದು ಬೆಳ್ಳುಳ್ಳಿಯಾ? ನಾಟಿ ಬೆಳ್ಳುಳ್ಳಿ. ನಾಟಿ ಬೆಳ್ಳುಳ್ಳಿ. ಅದು ಈರುಳ್ಳಿ. ನಾಟಿ ಈರುಳ್ಳಿಯಾ? ನಾಟಿ ಈರುಳ್ಳಿ ಅಂದ್ರೆ ಏನು ದೊಡ್ಡ ದೊಡ್ಡದಾಗತ್ತೆ ಹೇಗೆ? ಸಣ್ಣದು ಸರ್, ಇದು ಸಾಂಬಾರ್ ಈರುಳ್ಳಿ ಅಂತ. ಅದು ಗೊಂಚಲ್ ಗೊಂಚಲ್ ಆಗತ್ತಲ್ಲ ಅದೇನಾ? ಗೊಂಚಲ್ ಬರುತ್ತೆ ಸರ್. ಸಣ್ಣ ಸಣ್ಣ ಪಾತಿ ಮಾಡಿ ಹಾಕಿದ್ದೀರಲ್ಲ? ಹೌದು ಸರ್. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ನೋಡಿ. ಅದರ ಜೊತೆ ಇದು ಅವರೇನಾ? ಹ್ಞೂ ಸರ್, ಅವರೇ ಬೆಳೆದಿರೋದು? ಅವರೇ ಗಿಡ. ಬೀನ್ಸ್ ಸರ್. ಬೀನ್ಸಾ? ಬೀನ್ಸ್. ನೋಡಿ ಸ್ನೇಹಿತರೆ, ಒಂದು ಮರಕ್ಕೆ ಡ್ರ್ಯಾಗನ್ ಫ್ರೂಟ್ ಬಿಟ್ಟಿದ್ದಾರೆ. ಹೂ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ. ಕಳೆದ ಬಾರಿ ಆಗಿತ್ತು ಸರ್ ಇದರಲ್ಲಿ ಡ್ರ್ಯಾಗನ್? ಆಗಿದೆ ಸರ್. ಈ ಸಾರಿನೂ ಆಗಿದೆ. ಈ ಮರಗಿಡ ಸರ್ ನೀವು ಎಲ್ಲಿಂದ ತಂದು ಹಾಕಿದ್ದು? ನಮ್ಮ ಇದರಲ್ಲಿ ಇಟ್ಕೊಂಡಿದ್ದೀವಿ ಸರ್ ಮನೆಗೆ. ಹೌದಾ? ಒಂದು 6 ಗಿಡ. ಇದು ನಮ್ಮ ಭಾಗದ ಫುಡ್. ಇದು ಈ ಭಾಗದಲ್ಲಿ ಬಾರಿ ಕಡಿಮೆ ಅಲ್ಲ ಇದು? ನಾವು ತಿನ್ನೋದಕ್ಕೆ ಇಟ್ಕೊಂಡಿದ್ದೀವಿ. ಇದು ಸ್ವಂತಕ್ಕೆ ಎಲ್ಲಾನು ಅಲ್ಲ. ಇದು ಈಗ ಸರಿ ಇದೆ ಅದನ್ನು ಕಟ್ ಮಾಡಿ ನೆಡ್ಲಿಕ್ಕೆ. ಹೌದು ಸರ್. ಯಾಕಂದ್ರೆ ನೀವು ನೆಟ್ರೆ ತುಂಬಾ ಗಿಡಗಳಿಗೆ ಉಪಯೋಗ ಆಗುತ್ತೆ. ಒಳ್ಳೆ ಮಾವಿದೆ ಸರ್ ಇನ್ನೂ ಕೂಡ. ಮಾವಿದ ಸೀಸನ್ ಇನ್ನೂ ಮುಗ್ದಿಲ್ಲ ಇಲ್ಲಿ? ಇದು ನೀಲಮ್ ಸರ್, ಲಾಸ್ಟ್. ಇದು ಲಾಸ್ಟಲ್ಲಿ ಬರೋದು. ನೀಲಮ್ಮು, ತೋತಾಪುರಿ ಇವೆಲ್ಲ ಲಾಸ್ಟಲ್ಲಿ ಬರೋದು. ಆ ಸೀಸನ್ ಎಲ್ಲ ಮಾವಿನಕಾಯಿ ಮುಗೀತು. ಇದು ನೀಲಮ್ ಮಾತ್ರ ಲಾಸ್ಟಲ್ಲಿ ಬರುತ್ತೆ. ವಾವ್, ನೋಡಿ ಸ್ನೇಹಿತರೆ, ಹಕ್ಕಿ ತಿಂದದ ಸರ್ ಇದು? ಅಳಿಲು ತಿಂದದ್ದು. ಮಾವಿನಕಾಯಿನೂ ಚೆನ್ನಾಗಿ ಬೆಳೆದಿದ್ದಾರೆ. ಅದರ ಜೊತೆಗೆ ನೆಲ್ಲಿಕಾಯಿ. ನಮ್ಮ ಕಡೆ ಎಲ್ಲ ಭಾರಿ ರೇಟಿಗೆ ಇದನ್ನು ಮಾರಾಟ ಮಾಡ್ತಾರೆ, ತುಂಬ ದೊಡ್ಡ ದೊಡ್ಡ ನೆಲ್ಲಿಕಾಯಿಗಳನ್ನು. ಸರ್ ಇದು ನಾಟಿ ತಳಿನ ಯಾವುದಿದು? ಇಲ್ಲ ಸರ್, ಇದು ಸೀಡ್ಸ್. ಇದು ಬಟರ್ ಫ್ರೂಟ್ ಅಲ್ಲ, ಇದು ನೆಲ್ಲಿಕಾಯಿ. ನೋಡಿ, ದೊಡ್ಡ ನೆಲ್ಲಿಕಾಯಿ ತುಂಬ ದೊಡ್ಡದಾಗತ್ತಲ್ಲ? ದೊಡ್ಡ ಗಾತ್ರ. ಇಲ್ಲೊಂದು ಇತ್ತಲ್ಲ, ಎಲ್ಲ ಬಿದ್ದಿತ್ತಲ್ಲ ನೋಡಿ ಸರ್, ಅಲ್ಲೆಲ್ಲ ಇದೆ. ಇಲ್ಲಿ ಬದಿ ಸರ್. ಅಲ್ಲಿ ನೋಡಿ ಸ್ನೇಹಿತರೆ, ನೋಡಿ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಗಾತ್ರದ ನೆಲ್ಲಿಕಾಯಿಗಳು ಕರೆಂಟ್ ಇದೆ ಅನ್ನುವಂಥದ್ದು. ನೋಡಿ ಇಲ್ಲೊಂದು ಬಿದ್ದಿತ್ತು ಸರ್. ಇದು ವಾಟರ್ ಆಪಲ್ ಅಂತ. ಇದು ರೆಡ್ ವೈಟು 2 ಕಲರ್ ಬರುತ್ತೆ. ಇನ್ನೊಂದು ವೈಟ್, ಫುಲ್ ವೈಟ್ ಬರ್ತದೆ, ಸ್ವಲ್ಪ ಗ್ರೀನ್ ಇರೋದು ಬರುತ್ತೆ ಇದರಲ್ಲಿ. ಇದು ಮಾರ್ಕೆಟಿಂಗ್ ಇದು ಚೆನ್ನಾಗಿದೆ ರೆಡ್ಗೆ. ಹೌದಾ? ಹೌದು ಸರ್. ಎಷ್ಟಾಗಿ ತಗೋತಾರೆ ಕೆಜಿಗೆ? ಕೆಜಿ ಇಲ್ಲ ಸರ್, ಮರದ ಲೆಕ್ಕ ಒಟ್ಟಲ್ಲಿ ಕೊಟ್ಬಿಟ್ಟು ಇಲ್ಲಿ ನಮ್ಮ ಸ್ನೇಹಿತರಲ್ಲಿ ಕಿತ್ಕೊಂಡೋಗಿ ಮಿಕ್ಕಿದ್ದು ಒಟ್ಟಲ್ಲಿ ಕೊಟ್ಬಿಡ್ತೀವಿ, ತೊಗೊಂಡೋಗ್ತಾರೆ. ನೀವು ಸ್ನೇಹಿತರಿಗೆ ಎಲ್ರಿಗೆ ಕೊಡ್ತೀರಿ ಫಸ್ಟ್ ಆಫ್ ಆಲ್? ಹೌದು ಸರ್. ಅಲ್ಲ, ನಾವು ಸ್ನೇಹಿತರಿಗೆ ನಮ್ಗೆ ಬೇಕಾಗಿದ್ದವ್ರು ಕೊಡೋದಕ್ಕೆ ಬೆಳೆದಿರೋದು. ಇದು ಆಗಲ್ ಗಿಡ ಸರ್, ಆಗಲ್ಕಾಯಿ ಗಿಡ. ಇದು ಈಗ ಹಾಕಿ 1.5 ತಿಂಗಳಾಗಿದೆ. ಈಗ ಇದನ್ನ ಫಸಲು ಬರೋಷ್ಟಲ್ಲಿ ಇನ್ನೂ 1 ತಿಂಗಳ ಮೇಲೆ ಫಸಲು ಬರುತ್ತೆ. ಅಲ್ಲ? ಎಷ್ಟು ಜಮೀನಲ್ಲಿ ಹಾಕಿದಿರಿ ಇದು? ಇದು 1.25 ಎಕರೆ, 1 ಎಕರೆ 30 ಗುಂಟೆಗೆ ಹಾಕಿದ್ವಿ. 1 ಎಕರೆ 30 ಗುಂಟೆ. ಅದು ಮನೆಗೆ ಉಪಯೋಗಕ್ಕೆ ಅಂತಂದ್ರೆ ಇದು ಕಮರ್ಷಿಯಲ್ಗೆ? ಇದು ಕಮರ್ಷಿಯಲ್ ಸರ್. ಇದಕ್ಕೆ ಸ್ವಲ್ಪ ಆರ್ಗ್ಯಾನಿಕ್ ಇದು ಲಾಗೋಡ್ ಹಾಕ್ತೀವಿ ಸ್ವಲ್ಪ. ರಾಸಾಯನಿಕನೂ ಹಾಕ್ತೀರಿ ಇದಕ್ಕೆ? ರಾಸಾಯನಿಕನ ಸ್ವಲ್ಪ ಉಪಯೋಗಿಸ್ತೀವಿ. ಹೆಚ್ಚಾಗಿ ಉಪಯೋಗಿಸಲ್ಲ. ಈಗ ಇಂಡಿ ಗೊಬ್ಬರ ಎಲ್ಲ ಹಾಕಿ ಒಳಗಡೆ ಹಾಕಿದ್ದೀವಿ. ಏನ್ ಬೇಕಂದ್ರೆ ಸ್ವಲ್ಪ ಕೊಡಿಲ್ಲ ಅಂದ್ರೆ ಆಗಲ್ಲ. ಕಮರ್ಷಿಯಲ್ಗೋಸ್ಕರ? ಹ್ಞೂ ಸರ್. ಇದು ಸೀಮೆ ಬದನೆಕಾಯಿ ಅಂತ, ಚೌ ಅಂತಾರೆ ತಮಿಳಲ್ಲಿ. ಗೊತ್ತಾಯ್ತು. ಇದು 2 ಮಿಕ್ಸ್ಡ್ ಆಗಿ ಮಾಡ್ತೀರಾ? ಹ್ಞೂ ಸರ್. ಇದು ಫಸಲು ಬಂದು 175 ಆಗಸ್ಟಲ್ಲಿ ಅದು ಸ್ಟಾರ್ಟ್ ಆಗುತ್ತೆ ಸರ್. ಹಂಗೆ ಅದ್ರ ಮಿಕ್ಸ್ ಆಗಿ ಅದನ್ನು ಅದ್ರ ಜೊತೆಯಲ್ಲೆಲ್ಲ ಹಾಗೆ ಸೆಟಪ್ ಮಾಡಿದಿರಿ? ಅದು ಹಂಗೆ ಸೆಟಪ್ ಮಾಡಿದ್ವಿ ಸರ್. ಖಾಲಿನೇ ಆಗಲ್ಲ. ಇನ್ನು ಫೆಬ್ರವರಿ, ಮಾರ್ಚ್, ಏಪ್ರಿಲ್ವರೆಗೂ ಇರುತ್ತೆ ಸೀಮೆ ಬದನೆಕಾಯಿ ಸ್ಟಾರ್ಟ್ ಆದರೆ. ಇದೆಲ್ಲ ಒಂದು 3 ತಿಂಗಳಿಗೆ ಆಗೋತೈತೆ ಇದು. ಸ್ನೇಹಿತರೆ, ಈ ರೀತಿಯ ಕೃಷಿಕರಲ್ಲಿ ಹೋಗ್ಬೇಕಾದ್ರೆ ನಮ್ಮ ಜೊತೆ ಕೃಷಿಕರ ತಂಡವಿರ್ತದೆ. ನಮ್ಮ ಜೊತೆ ಈ ರೀತಿ ಬೆಂಗಳೂರು ಭಾಗದ ಒಬ್ಬರು ಅತ್ಯುತ್ತಮ ಸಾವಯವ ಕೃಷಿಕರು, ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರದಿಂದ ಪ್ರಶಸ್ತಿ ಪಡೆದಿರುವಂಥ ತಮ್ಮಣ್ಣ ಗೌಡ್ರಿದ್ದಾರೆ. ಗೌಡ್ರೆ ನಮಸ್ತೆ. ನಮಸ್ಕಾರ ಸರ್. ಹೇಗಿದ್ದೀರಿ? ಆರಾಮಿದ್ದೀನಿ ಸರ್. ಇದೊಂದು ಭಾರಿ ವಿಶೇಷವಾಗಿರುವಂಥ ತೋಟ. ಯಾಕಂದರೆ ಕಮರ್ಷಿಯಲ್ ಆಗಿ ಅವರು ಮಾಡ್ತಾರೆ, ಅದರ ಜೊತೆಗೆ ಮನೆಗೆ ಬೇಕಾಗಿರೋದನ್ನು ಅವರೇ ಬೆಳೀತಾರೆ. ಹೊರಗಡೆ ಯಾವುದೋ ರಾಸಾಯನಿಕಗಳನ್ನು ತಂದು ಹಾಕೋದಿಲ್ಲ. ಅವರ ಹೆಲ್ತ್ಗೆ ದೊಡ್ಡ ಗಮನ ಕೊಡ್ತಿದ್ದಾರೆ. ಏನ್ ಅನ್ಸುತ್ತೆ ಈ ತೋಟವನ್ನು ನೋಡಿದಾಗ? ನಾನು ಇದು ಪ್ರತಿ ಗಿಡನೆಲ್ಲ ನೋಡ್ಕೊಂಡು ಬಂದೆ. ನಾನು ಕನಕಪುರದಿಂದ ಇಲ್ಲಿಗೆ ಬಂದಿರೋದು. ನಿಮ್ಮ ಜೊತೆಲಿ ಬರ್ಬೇಕಾದ್ರೆ ಏನೋ ಒಂದು ಹೊಸ ವೆರೈಟಿಗಳು ಏನೇನು ಮಾಡಿದ್ದಾರೆ ನೋಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಬಂದ ನೋಡಿದಂಥ ಸಂದರ್ಭದಲ್ಲಿ ಈ 2 ಭಾಗ ಮಾಡಿದ್ದಾರೆ, A, B ಅಂದ್ಕೊಂಡು. ಇದು ಮನೆಗಾಗುವಂಥದ್ದು ಸಾವಯವ ಕೃಷಿ. ಏನು ಭೂಮಿಗೆ ಯಾವುದೇ ಕೆಮಿಕಲ್ ಹಾಕ್ತೆ ಬೆಳೆದಿರ್ತಕ್ಕಂಥ ಹಣ್ಣು ಆಗ್ಬೋದು, ಶುಂಠಿ ಆಗ್ಬೋದು, ಮತ್ತು ಅರಿಶಿನ, ಇನ್ನೂ ಹಲವಾರು ತರಕಾರಿ ಗಿಡಗಳನ್ನ ನೋಡಿದಾಗ ನನಗೆ ಭಾಳ ಖುಷಿ ಅನ್ನಿಸ್ತು. ಆದ್ದರಿಂದ ಹೆಲ್ತ್ಗೆ ಭಾಳ ಅವ್ರದ್ದು ಮನೆಯವ್ರಿಗೆ ಅವ್ರಿಗೆ ಒಂದು ಹೆಲ್ತ್ ಕಾಪಾಡ್ಕೊಳ್ಳೋಕ್ಕೋಸ್ಕರ ಬೇರೆ ಬೇರೆ ವೆರೈಟಿಗಳನ್ನೆಲ್ಲ ಯಾವುದೇ ಕೆಮಿಕಲ್ ಆಗ್ತದೆ ಬೆಳೆದಿರೋದ್ರಿಂದ ನನಗಂತೂ ಭಾಳ ಖುಷಿ ಆಗ್ತದೆ ಸರ್. ಓಕೆ ಸರ್. ಈ ರೀತಿ ಜನಗಳು ಬೇರೆ ಜನಗಳೂ ಇದನ್ನು ನೋಡಿ ಮಾಡಿದ್ರೆ
ನಾವೆಲ್ಲ ಹಾಸ್ಪಿಟ್ಲ್ಗಳಿಗೆ ಹೋಗೋದು ಕಮ್ಮಿ ಆಗಬೇಕು. ಹಾಸ್ಪಿಟ್ಲ್ಗಳಲ್ಲಿ ಜನಸಂಖ್ಯೆ ಜಾಸ್ತಿ ಆಯ್ತಿದೆ ದಿನೇ ದಿನೇ, ಕಮ್ಮಿ ಆಗಬೇಕು. ಇಂಥ ಆರೋಗ್ಯ ಫುಡ್ಗಳೆಲ್ಲ ಕಮ್ಮಿ ಜಮೀನಲ್ಲಿ ಬೆಳ್ಕೊಂಡು ಇದು ಮಾಡಬೇಕು. ನೋಡಿ ಅದು ಮಾರ್ಕೆಟಿಂಗೇ ಬೇರೆ ಮಾಡಿದ್ದಾರೆ, ಇದೇ ಬೇರೆ ಮಾಡಿದ್ದಾರೆ. ಆದ್ರಿಂದ ನೋಡಿ ನನಗೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಇದನ್ನ ಮತ್ತೊಬ್ಬ ರೈತರುಗಳನ್ನು ಇದನ್ನ ಅವಲಂಬಿಸ್ಕೋಬೇಕು ಅನ್ನಿಸ್ತಾ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ, ವಾಹನಗಳು ಓಡಾಡ್ತಿರುವಂಥದ್ದು ನೋಡಿ, ರಸ್ತೆ ಪಕ್ಕದಲ್ಲಿ ಅತ್ಯಂತ ಮುಖ್ಯವಾಗಿರುವಂಥದ್ದು ಕೋಟಿಗಟ್ಟಲೆ ಹೋಗುವಂಥದ್ದು. ಅಂಥ ಜಮೀನನ್ನು ಕೂಡ ಅವರ ಮನೆಗೆ ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಸಾವಯವ ರೀತಿಯಲ್ಲಿ ಬೆಳೆಸ್ಕೊಂಡು ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ವಿಜಯಣ್ಣ. ವಿಜಯಣ್ಣ ಈ ರೀತಿಯ ಕೃಷಿಕರನ್ನು ಗುರುತಿಸಿ ನಾವು ಹೊರಗಡೆ ಯಾಕೆ ಪ್ರೆಸೆಂಟ್ ಮಾಡೋದು ಅಂತ ಹೇಳಿದರೆ, ಎಕರೆಗಟ್ಟಲೆ ಮಾಡುವವರು, ಕಮರ್ಷಿಯಲ್ ಮಾಡುವವರೆಲ್ಲ ತುಂಬ ಜನರು ಸಿಗ್ತಾರೆ. ಆದರೆ ಅವರವರ ಫ್ಯಾಮಿಲಿಗೆ ಗಮನ ಕೊಟ್ಕೊಂಡು ಮಾಡೋದು ತುಂಬ ಇಂಪಾರ್ಟೆಂಟ್. ಆ ಕಾರಣಕ್ಕೋಸ್ಕರ ನೀವು ಈ ರೀತಿ ಒಂದು ತೋಟ ಮಾಡಿದ್ದೀರಿ, ಅದನ್ನು ಜನರಿಗೆ ತೋರಿಸುವಂತ ಅನ್ನಿಸ್ತು ವಿಜಯಣ್ಣ. ಅದಕ್ಕೆ ನಮ್ಮ ಸಂಪೂರ್ಣ ಸಹಜ ಕೃಷಿ ಕಡೆಯಿಂದ ನಿಮಗೆ ಧನ್ಯವಾದಗಳು. ನಮಸ್ತೆ ಸರ್, ನಿಮಗೂ ಧನ್ಯವಾದಗಳು. ನೀವು ಒಂದು 350 ಕಿಲೋಮೀಟ್ರಿಂದ ಧರ್ಮಸ್ಥಳ ಕಡೆಯಿಂದ ಬಂದಿದ್ದೀರಿ. ನೀವು ಸ್ವಲ್ಪ ಎಲ್ಲ ಜನಗಳಿಗೆ ತಿಳುವಳಿಕೆ ಕೊಡ್ತೀರಿ. ಭಾರಿ ಖುಷಿ ನಿಮ್ಗೆ ನೋಡಿದ್ರೆ. ನಾನು ಚಾನಲನ್ನು ನೋಡ್ತಾ ಇದ್ದೀನಿ, ಭಾರಿ ಖುಷಿ ಆಯಿತು. ಇವತ್ತು ನಮ್ಮ ತೋಟಕ್ಕೆ ಬಂದಿದ್ದಕ್ಕೂ ನಿಮಗೆ ಭಾರಿ ಖುಷಿ ಆಯಿತು. ನಮಗೆ ನೀವು ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.